ಹಾಯ್ ಫ್ರೆಂಡ್ಸ್, ಯಾರಾದ್ರೂ ಒಂದು ಬೆಸ್ಟ್ ಬಜೆಟ್ ಅಲ್ಲಿ ಒಂದು ಗಿಂಬಲ್ ನೋಡ್ತಾ ಇದ್ದೀರಾ? ಅಂದ್ರೆ ಈ ತರ ವಿಡಿಯೋ ಶೂಟ್ ಮಾಡಕ್ಕೆ ಅಥವಾ ಯಾವ್ದೇ ಲಾಗಿಂಗ್ ಆಗ್ಲಿ ಅಥವಾ ಯಾವ್ದೇ ವಿಡಿಯೋಗಾಗ್ಲಿ ಬೆಸ್ಟ್ ಗಿಂಬಲ್ ನೋಡ್ತಿದ್ದೀರಾ? ಹಾಗಾದ್ರೆ ಬನ್ನಿ, ನೀವು ಸರಿಯಾದ ವಿಡಿಯೋಗೆ ಬಂದಿದ್ದೀರಾ. ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ನಿಮ್ಗೊಂದು ಬೆಸ್ಟ್ ಅಂಡರ್ ಬಜೆಟ್ ಅಲ್ಲಿ ಒಂದು ಒಳ್ಳೆ ಗಿಂಬಲ್ ತಂದಿದ್ದೀನಿ. ಅದು ಯಾವ್ದಂದ್ರೆ DJI ಅವರದು ಆಸ್ಮೋಸ್ 7P ಗಿಂಬಲ್. ಇದ್ರಲ್ಲಿ ನಿಮ್ಗೆ ಬೆಸ್ಟ್ ಇದು ಫೇಸ್ ಟ್ರ್ಯಾಕಿಂಗ್ ಅಂಡ್ ಟ್ರೈಪೋರ್ಟ್ ಟೈಪ್ ಲೆಂತ್ ಎಲ್ಲ ಬರುತ್ತೆ. ಇದು ಚೆನ್ನಾಗಿದೆ ನಿಮ್ಗೆ. ಹಾಗಾದ್ರೆ ಬನ್ನಿ, ನಿಮ್ಗೆ ವಿಡಿಯೋ ಶುರು ಮಾಡುವ. ನಿಮ್ಗೆ ಗಿಂಬಲ್ಸ್ ಹೆಂಗಿದೆ, ಹೆಂಗ್ ಬರುತ್ತೆ ಅಂತ ಹೇಳಿ ತೋರಿಸ್ಕೊಡ್ತೀನಿ ಇವಾಗ. ಓಕೆ ಫ್ರೆಂಡ್ಸ್, ಇವಾಗ ನಿಮ್ಗೆ ನಾವು ಪ್ರಾಡಕ್ಟ್ ಅನ್ನು ತೋರಿಸೋ ಸಮಯ ಬಂದಿದೆ. ಬನ್ನಿ ಇವಾಗ ತೋರಿಸ್ತೀನಿ. ನೋಡಿ, ಇದೆ DJI ಆಸ್ಮೋಸ್ ಮೊಬೈಲ್ 7P. ಇದು ಮೊಬೈಲ್ ಹೋಲ್ಡರ್ ಅಂದ್ರೆ ಮೊಬೈಲ್ ಗಿಂಬಲ್, ಆಯ್ತಾ? ಇದ್ರಲ್ಲಿ ನಿಮ್ಗೆ ಬೆಸ್ಟ್ ಗ್ರಾಫ್ ಎಲ್ಲ ಮಾಡ್ಬೋದು, ಸಖತ್ತಾಗಿದೆ ಮಾತ್ರ. ನಾನು ಆಲ್ರೆಡಿ ಇದನ್ನ ಟೆಸ್ಟ್ ಎಲ್ಲ ಮಾಡಿದ್ದೀನಿ, ಅದಕ್ಕೋಸ್ಕರ ನಿಮ್ಗೆ ಇವತ್ತು ಇದನ್ನ ರಿವ್ಯೂ ಮಾಡಿ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ನಾನು ಅನ್ಬಾಕ್ಸಿಂಗ್ ವಿಡಿಯೋ ಹಾಕಿದ್ದೀನಿ. ಈ ಅನ್ಬಾಕ್ಸಿಂಗ್ ವಿಡಿಯೋ ನೀವು ಇನ್ಸ್ಟಾಗ್ರಾಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ಕೋಬಹುದು. ಈ ಗಿಂಬಲ್ ರಿವ್ಯೂ ಮಾಡಿ ತೋರಿಸ್ತೀನಿ. ಅದಕ್ಕಿಂತ ಮೊದಲು ಯಾರಾದ್ರೂ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಒತ್ತೋದು ಮರೆಯಬೇಡ. ಹಾಗೆ ಇದು ಶೇರ್ ಅಂಡ್ ಲೈಕ್ ಕಮೆಂಟ್ ಮಾಡಿ. ಓಕೆ, ಇವಾಗ ಬನ್ನಿ ರಿವ್ಯೂ ಸ್ಟಾರ್ಟ್ ಮಾಡೋಣ. ನೋಡಿ, ನಾನು ಗಿಂಬಲ್ ಹೇಳಿದ್ನಲ್ಲ ಫ್ರೆಂಡ್ಸ್, ನೋಡಿ ಇದೆ ಆ ಗಿಂಬಲ್. ನೋಡಿ, ಇಲ್ಲಿ ನೋಡ್ತಿರ್ಬೋದು. ನೋಡಿ, DJI ಅವ್ರದ್ದು ಆಸ್ಮೋಸ್ 7P. ಇದು 7P, ಆಯ್ತಾ? ಇದ್ರಲ್ಲಿ ಏನೇನು ಫೀಚರ್ ಅಂದ್ರೆ, ಇವಾಗ ಇದ್ರಲ್ಲಿ ಯಾವ ಫೀಚರ್ ಇದೆ ಅಥವಾ ಹೆಂಗ್ ವರ್ಕ್ ಆಗುತ್ತೆ ನೋಡ್ಕೊಳ್ಳೋ ಬನ್ನಿ. ಫಸ್ಟ್ ನೀವು ನೋಡಿ, ಇಲ್ಲಿ ನಿಮಗೆ ಇನ್ಬಾಕ್ಸ್ ಅಲ್ಲಿ ನೋಡಿ ಈ ತರ ಫೋಲ್ಡ್ ಆಗಿ ಬರ್ತದೆ. ಅನ್ಫೋಲ್ಡ್ ಮಾಡೋದು ಹೇಗಂದ್ರೆ, ನೀವು ಮೊದಲು ನೋಡಿ ಈ ಇದು ಈ ಪಾರ್ಟ್ಸ್ ಇಲ್ಲಿ ಇದು ಮೋಟರ್ ಪಾರ್ಟ್ಸ್ ಇಲ್ಲ, ಇಲ್ಲಿಂದ ನೀವು ಪುಷ್ ಮಾಡ್ಕೊ ಎತ್ಕೋಬೇಕು. ನೋಡಿ, ಈ ತರ ಬ್ಯಾಕ್ ಪುಷ್, ಈ ತರ ಬ್ಯಾಕ್ ಪುಷ್ ಮಾಡ್ಕೋಬೇಕು. ನೋಡಿ, ಆಗ ಆನ್ ಆಗುತ್ತೆ. ನೋಡಿ, ಇಲ್ಲಿ ನೋಡ್ತಿರ್ಬೋದು, ನೀವು ಆಲ್ರೆಡಿ ಆನ್ ಆಗಿದೆ. ಇವಾಗ ಇದನ್ನ ನಿಮ್ಗೆ ಆಫ್ ಮಾಡ್ತೀನಿ. ನೀವು ಇದನ್ನ ಆನ್ ಮಾಡ್ಬೇಕಂದ್ರೆ ನೋಡಿ, ಎಂ ಅಂತ ಇದು ಬಟನ್ ಇದೆಲ್ಲ, ಎಂ ಸಿಗ್ನ್ ಮಾಡಿರೋ ಬಟನ್ ಇದೆಯಲ್ಲ, ಅದನ್ನ ಲಾಂಗ್ ಪ್ರೆಸ್ ಮಾಡಿಕೊಂಡ್ರೆ ಆಫ್ ಮತ್ತೆ ಆನ್ ಆಗುತ್ತೆ. ನೋಡಿ, ನಾನು ಆಫ್ ಮಾಡ್ತೀವಿ, ಆಲ್ರೆಡಿ ಆನ್ ಇದೆ. ನೋಡಿ, ಆಫ್ ಮಾಡಿದೆ ನೋಡಿ, ಈ ಪೊಸಿಷನ್ ಬರುತ್ತೆ ಇದು. ಅದೇ ನೀವು ಇದನ್ನ ಆನ್ ಮಾಡಿದಾಗ ನೋಡಿ, ಈ ರೀತಿ ಪೊಸಿಷನ್ ಬರುತ್ತೆ. ಓಕೆನಾ? ಇಲ್ಲಿ ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಈ ಪೊಸಿಷನ್ ಬರುತ್ತೆ. ಆಮೇಲೆ ಇದ್ರಲ್ಲಿ ನೋಡಿ, ಕೆಲವೊಂದು ಬಟನ್ಗಳು, ಎಕ್ಸ್ಟ್ರಾಸ್ ಬಟನ್ಸ್ ಅಂಡ್ ಜಾಯ್ಸ್ಟಿಕ್ಸ್ ಎಲ್ಲ ಇದೆ. ನಾನು ಇದು ಯಾಕೆ ಯೂಸ್ ಆಗುತ್ತೆ ಏನಂತ ನಿಮ್ಗೆ ತಿಳಿಸ್ಕೊಡ್ತೀನಿ ಇವತ್ತು. ಮೊದಲು ಇದಕ್ಕೆ ನಾವು ಎ ಟ್ರ್ಯಾಕರ್ ಮೊಬೈಲ್ ಹೋಲ್ಡರ್ ಅಟ್ಯಾಚ್ ಮಾಡುವ. ಇದನ್ನ ನಿಮ್ಗೆ ಈಗ ಮೊಬೈಲ್ ಹೋಲ್ಡರ್ ಮತ್ತೆ ಎ ಟ್ರ್ಯಾಕರ್ ನಿಮ್ಗೆ ತೋರಿಸ್ತೀನಿ ಇವಾಗ. ನೋಡಿ, ಇದೆ ಮೊಬೈಲ್ ಹೋಲ್ಡರ್. ನೋಡಿ, ಈ ತರ ಬರುತ್ತೆ. ನೋಡಿ, ಇದ್ರಲ್ಲಿ ಕೂಡ DJI ಅಂತ ಬರ್ದಿದ್ದಾರೆ, ಅವರೇ ಸೈನ್ ಇನ್ ಆಗಿದೆ DJI ಅಂತ. ನೋಡಿ, ಇದು ಫುಲ್ ಅಂಡ್ ಪುಷ್ ಟೈಪ್ ಲೆಂತ್ ಕೂಡ ಬರುತ್ತೆ. ಓಕೆ, ನಿಮ್ಗೆ ಎಷ್ಟೇ ದೊಡ್ಡ ಮೊಬೈಲ್ ಬೇಕಾದ್ರೆ ಹಾಕೋಬಹುದು. ಆಮೇಲೆ ನೋಡಿದ್ರೆ ಎ ಟ್ರ್ಯಾಕರ್, ಇದು ಇನ್ಬಿಲ್ಟ್ ಲೈಟ್ ಒಟ್ಟಿಗೆ ಬರುತ್ತೆ. ಇದು ನಿಮ್ಗೆ DJI ಓಸ್ಮೋ ಇದ್ರಲ್ಲಿ ಮಾಡೆಲ್ ಇದು 7P ಮೇಲ್ಗಡೆ ಮಾತ್ರ ಆಯ್ತು ನಿಮ್ಗೆ ಎ ಟ್ರ್ಯಾಕರ್ ಬರೋದು. ಅದೇ 7P ಒಳಗಡೆ ಆಗ್ಲಿ ಈಗ 7 ಬರುತ್ತೆ, 6 ಬರುತ್ತೆ, ಆಮೇಲೆ SC ಬರುತ್ತೆ. ಅದ್ರಲ್ಲಿ ನಿಮ್ಗೆ ಎ ಟ್ರ್ಯಾಕರ್ ಬರಲ್ಲ. ಆಮೇಲೆ ಒಂದು ಜಾಯ್ಸ್ಟಿಕ್ ಬರಲ್ಲ. ಜಾಯ್ಸ್ಟಿಕ್ ಅಂದ್ರೆ ಇದು ಟ್ರೈಪೋರ್ಟ್ ತರ, ಈಗ ಫುಲ್ ಎಳಿತೀವಲ್ಲ, ಈಗ ಲೆಂತ್ ಬರುತ್ತಲ್ಲ, ಆ ತರ ಎಲ್ಲ ಬರಲ್ಲ, ನಾರ್ಮಲ್ ಆಗಿ ಬರುತ್ತೆ. ಇದ್ರಲ್ಲಿ ಮಾತ್ರ ನಿಮ್ಗೆ ಜಾಯ್ಸ್ಟಿಕ್ ಇದು ಟ್ರೈಪೋರ್ಟ್ ಟೈಪ್ ಕೂಡ ಬರುತ್ತೆ. ಆಮೇಲೆ ಸ್ಟ್ಯಾಂಡ್ ಬರುತ್ತೆ, ವಿತ್ ಇನ್ಬಿಲ್ಟ್ ಸ್ಟ್ಯಾಂಡ್ ಬರುತ್ತೆ. ಆಮೇಲೆ ಎ ಟ್ರ್ಯಾಕರ್ ಕೂಡ ಬರುತ್ತೆ. ನೋಡಿ, ಇಲ್ಲಿ ನೋಡ್ತಿರಬಹುದು. ಬನ್ನಿ, ಇವಾಗ ನಾವು ಇದು ಗಿಂಬಲ್ ಅನ್ನು ಹೇಗೆ ವರ್ಕ್ ಮಾಡೋದು ನಿಮ್ಗೆ ತೋರಿಸ್ಕೊಡ್ತೀನಿ. ಬನ್ನಿ ಇವಾಗ. ಇಲ್ಲಿ ಗಿಂಬಲ್ ನೋಡಿ, ಗಿಂಬಲ್ ನಿಮ್ಗೆ ಈ ತರ ಬರುತ್ತೆ, ಆಯ್ತಾ? ಇದು ನಾನು ಆಲ್ರೆಡಿ ಆನ್ ಮಾಡಿ ಇಟ್ಕೊಂಡು ನಾನು ಆಫ್ ಮಾಡ್ಕೊತೀನಿ. ಆಫ್ ಮಾಡಿದಾಗ ನೋಡಿ, ನಾನು ಎಂ ಬಟನ್ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟೇ. ನೋಡಿ, ಆಫ್ ಆಗಿದೆ ಇವಾಗ. ನೋಡಿ, ಈ ಗಿಂಬಲ್ ನೋಡಿ, ನಿಮ್ಗೆ ಕಾಣ್ತಿರ್ಬೋದು. ಈಗ ಮೊಬೈಲ್ ಹೋಲ್ಡರ್ ಇದೆಯಲ್ಲ, ಇದ ನೋಡಿ, ಇಲ್ಲಿ 4 ಪಿನ್ ಟೈಪ್ ಇದೆ. ನೋಡಿ, ಇಲ್ಲಿ 4 ಪಿನ್, ಇಲ್ಲಿ ಕಾಣ್ತಿದೆ 4 ಪಿನ್. ಈ 4 ಪಿನ್ ಕೂಡ ನೋಡಿ, ಈ 4 ಪಿನ್ ಕರೆಕ್ಟ್ ಆಗಿ ಕೂರ್ಬೇಕು, ಇಲ್ಲಾಂದ್ರೆ ನಿಮ್ಗೆ ಎ ಟ್ರ್ಯಾಕರ್ ವರ್ಕ್ ಆಗಲ್ಲ. ಆಮೇಲೆ ಇದು ಮ್ಯಾಗ್ನೆಟ್ ಕೂಡ ಸರಿಯಾಗಿ ಅಂಟ್ಕೊಳ್ಳಲ್ಲ. ಬನ್ನಿ, ನಿಮ್ಗೆ ತೋರಿಸ್ತೀನಿ ಜಸ್ಟ್. ನೋಡಿ, ನೋಡಿ, ಇಲ್ಲಿ ಕರೆಕ್ಟ್ ಆಗಿ ಕುಂತ್ಕೊಂಡಿದೆ. ನೋಡಿ, ಇದು ಯಾವತ್ತು ನಿಮ್ಗೆ ಇಲ್ಲಿ ಗ್ಯಾಪ್ ಬರಬಾರ್ದು, ಆಯ್ತಾ? ನೋಡಿ, ಈ ಪೊಸಿಷನ್ ಇದಲ್ಲ, ಇಲ್ಲಿ ಯಾವತ್ತು ನಿಮ್ಗೆ ಗ್ಯಾಪ್ ಬರಬಾರ್ದು, ಕ್ಲೀನಾಗಿ ಕೂರ್ಬೇಕು. ಆಮೇಲೆ ನೋಡಿ, ನೋಡಿ, ಎ ಟ್ರ್ಯಾಕರ್, ಇದೇ ಎ ಟ್ರ್ಯಾಕರ್. ಇದನ್ನ ನೀವು ಹೆಂಗ್ ಅಟ್ಯಾಚ್ ಮಾಡೋದು ಅಂದ್ರೆ, ನೋಡಿ, ಇಲ್ಲಿ ಸೈಡ್ ಅಲ್ಲಿ ನಿಮ್ಗೆ ಕೊಟ್ಟಿರ್ಬೋದು, ಮೌಂಟ್ ಮಾಡಿದೆ. ನೋಡಿ, ಇಲ್ಲಿ ಪಿನ್ ಟೈಪ್ ಮೌಂಟ್ ಮಾಡಿ. ನೋಡಿ, ಮತ್ತೆ ಇದ್ರಲ್ಲಿ ಕೂಡ ಪಿನ್ ಟೈಪ್ ಇದೆಲ್ಲ. ನಿಮ್ಗೆ ಫ್ರಂಟ್ ಸೈಡ್ ಬೇಕಾದ್ರೆ ಫ್ರಂಟ್ ಸೈಡ್ ಇಟ್ಕೊಳ್ಳಿ, ಅಥವಾ ಬ್ಯಾಕ್ ಸೈಡ್ ಟ್ರ್ಯಾಕಿಂಗ್ ಮಾಡೋ ಬ್ಯಾಕ್ ಸೈಡ್ ಇದೆ ತಿರುಗಿಸಿ ಇಟ್ಕೊಳ್ಳಿ ಅಷ್ಟೇ. ಇದು ನೋಡಿ, ಈ ತರ. ಇದು ಕೂಡ ಮ್ಯಾಗ್ನೆಟ್ ಟೈಪ್, ಇದ್ರಲ್ಲಿ ಕೂಡ ಮ್ಯಾಗ್ನೆಟ್ ಇದು ಅನ್ಕೊಂಡ್ಬಿಡುತ್ತೆ. ನೋಡಿ, ಇಲ್ಲಿ ನೋಡಿ, ಕಚ್ಕೊಳ್ತು ನೋಡಿ, ಹಂಗೆ ಅನ್ಕೊಂಡ್ಬಿಡುತ್ತೆ ಆ ತರ. ಆಮೇಲೆ ಇದನ್ನ ನೀವು ಮೊಬೈಲ್ ಇದ್ರಲ್ಲಿ ಫೋಲ್ಡ್ ಮಾಡೋ ಕರೆಕ್ಟ್ ಆಗಿ ನೋಡ್ಕೋಬೇಕಾಯ್ತಾ? ನೀವು ಮೊಬೈಲ್ ಹೋಲ್ಡಿಂಗ್ ಮಾಡ್ತೀರ, ನಾವು ಕರೆಕ್ಟ್ ಆಗಿ ನೋಡ್ಬೇಕಂದ್ರೆ ಕ್ಯಾಮರಾ ಯಾವ ಪೊಸಿಷನ್ ಬರ್ಬೇಕಂದ್ರೆ ಇದ್ರಲ್ಲೇ ಮೆನ್ಷನ್ ಮಾಡಿದ್ರು. ನೋಡಿ, ಇಲ್ಲಿ ನಿಮ್ಗೆ ಜಸ್ಟ್ ತೋರಿಸ್ತೀನಿ. ನೋಡಿ, ನಿಮಗೆ ಕ್ಯಾಮರಾ ಸಿಂಬಲ್ ಕಾಣ್ತಿರ್ಬೋದು. ಈ ಕ್ಯಾಮರಾದ ಇದು ಕ್ಯಾಮರಾ ನಿಮಗೆ ರೈಟ್ ಸೈಡ್ ಬರುತ್ತೆ. ರೈಟ್ ಸೈಡ್ ಅಲ್ಲಿ ಇದೇ ಸೈಡ್ ಅಲ್ಲಿ ಟಾಪ್ ಅಲ್ಲಿ ಕ್ಯಾಮರಾ ಬರಬೇಕು, ಅಥವಾ ಈ ಕಡೆ ಆಗ್ಲಿ ಕೆಳಗಡೆ ಬಂದ್ರೆ ಇದು ಕರೆಕ್ಟ್ ಆಗಿ ನಿಮ್ಗೆ ಅಂದ್ರೆ ಕ್ಯಾಮರಾ ಎಲ್ಲ ಕರೆಕ್ಟ್ ಆಗಿ ನಿಮ್ಗೆ ಕಾಣಲ್ಲ, ಮತ್ತೆ ಕರೆಕ್ಟ್ ಆಗಿ ವರ್ಕ್ ಕೂಡ ಆಗಲ್ಲ. ಅದಕ್ಕೋಸ್ಕರ ನೋಡಿ, ಇದ್ರಲ್ಲಿ ಕ್ಯಾಮರಾ ಯಾವ ಸೈಡ್ ಬರ್ಬೇಕಂತ ತೋರಿಸಿದಾರೆ ನಿಮ್ಗೆ. ಜಸ್ಟ್ ನಾನು ಅಟ್ಯಾಚ್ ಮಾಡಿ ತೋರಿಸ್ತೀನಿ. ನೋಡಿ, ಇವಾಗ ನೋಡಿ, ಇವಾಗ ನಾ ಮೊಬೈಲ್ ತಕೊಂಡೆ. ನೋಡಿ, ನಾ ಮೊಬೈಲ್ ರೈಟ್ ಸೈಡ್ ಅಲ್ಲಿ ಕ್ಯಾಮರಾ ಇದೆ, ಇಲ್ಲಿ ಕೂಡ ರೈಟ್ ಸೈಡ್ ಸೈನ್ ಇದೆ. ನೋಡಿ, ಈ ತರನೇ ಅಟ್ಯಾಚ್ ಮಾಡ್ಕೋಬೇಕಾಯ್ತು ನೀವು. ರೈಟ್ ಸೈಡ್ ಬರೋ ತರ ಅಟ್ಯಾಚ್ ಮಾಡಬೇಕು. ನೋಡಿ, ನಾನು ಜಸ್ಟ್ ನಿಮ್ಗೆ ಓಕೆ ನೋಡಿ ಅಟ್ಯಾಚ್ ಮಾಡಿದ್ ನೋಡಿ ಇವಾಗ ಮೊಬೈಲ್.
ಓಕೆನಾ. ನೋಡಿ ಇಲ್ಲಿ ನೋಡ್ತಿರ್ಬೋದು ನೋಡಿ, ಇದು ಕ್ಯಾಮರಾ ಪೊಸಿಷನ್ ಮಾರ್ಕ್ ಇಲ್ಲೇ ಇದೆ, ಕ್ಯಾಮರಾ ಕೂಡ ಇಲ್ಲೇ ಇದೆ. ಇದೇ ರೀತಿ ಬರ್ಬೇಕು. ಇದನ್ನ ಬಿಟ್ಟು ನೋಡಿ ಕ್ಯಾಮರಾ ಈ ಕಡೆ ಅಥವಾ ಇಲ್ಲಿ ಕೆಳಗಡೆ ಬಂದ್ರೆ ನಿಮ್ಗೆ ಕರೆಕ್ಟ್ ಆಗಿ ವರ್ಕ್ ಆಗುತ್ತೆ, ಬಟ್ ನಿಮ್ ವಿಡಿಯೋ ನಿಮ್ಗೆ ಕರೆಕ್ಟ್ ಆಗಿ ಬರಲ್ಲ. ಅದಕ್ಕೋಸ್ಕರ ಅಷ್ಟೇ. ಆಮೇಲೆ ಬನ್ನಿ ಇದರಲ್ಲಿ ನಾನು ಇವಾಗ ಜಸ್ಟ್ ನೋಡಿ ಇದು ಆಫ್ ಆಗಿದೆ ಆಯ್ತಾ. ನೋಡಿ ಆಫ್ ಆದ ನೋಡಿ ಈ ತರ ಇದೆ, ಈ ಪೊಸಿಷನ್ ನಾನು ನಿಮ್ಗೆ ಜಸ್ಟ್ ಇದನ್ನ ಆನ್ ಮಾಡಿ ತೋರಿಸ್ತೀನಿ ಇವಾಗ ನೋಡಿ. ಆನ್ ಮಾಡಿದಾಗ ನೋಡಿ ಅದ್ರ ಪೊಸಿಷನ್ಗೆ ಬಂತು ನೋಡಿ. ಆಮೇಲೆ ನೋಡಿ ಕರೆಕ್ಟ್ ಆಗಿ ತೋರಿಸ್ ನೋಡಿ ಯಾವ ತರ ಗಿಂಬಲ್ ವರ್ಕ್ ಆಗೋದು ನೋಡಿ. ಮೊಬೈಲ್ ಮೂವ್ ಆಗಲ್ಲ, ನಂದು ಹ್ಯಾಂಡ್ ಮಾತ್ರ ಮೂವ್ ಆಗ್ತಿದೆ ಅಷ್ಟೇ. ನೋಡಿ ಇದ್ರಲ್ಲಿ ಎಲ್ಲ ಇದೆ. ಆಮೇಲೆ ಇದ್ರಲ್ಲೆಲ್ಲ ನೋಡಿ ಎಕ್ಸ್ಟ್ರಾ ಬಟನ್ಸ್, ಆಮೇಲೆ ಎಕ್ಸ್ಟ್ರಾ ಮೋಡ್ಗಳೆಲ್ಲ ಇದೆ. ಇದನ್ನ ಹೆಂಗ್ ವರ್ಕ್ ಮಾಡೋದನ್ನ ನಿಮ್ಗೆ ಇವಾಗ ಹೇಳ್ಕೊಡ್ತೀನಿ. ಓಕೆ ಬನ್ನಿ, ಈಗ ನಿಮ್ಗೆ ಹೇಳ್ಕೊಡ್ತೀನಿ. ಇಲ್ಲಿಂದ ಮಾತ್ರ ಸ್ಕಿಪ್ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ಇವಾಗ ಬೇಕಾದ ಪಾಯಿಂಟ್ಗಳು ಇವಾಗೆಲ್ಲ ನಾನು ಹೇಳ್ತಿರೋದು ನಿಮ್ಗೆ. ಅಂದ್ರೆ ಇದು ಯಾವ ರೀತಿ ವರ್ಕ್ ಆಗುತ್ತೆ, ಯಾವ ರೀತಿ ವರ್ಕ್ ಆಗುತ್ತೆ, ಆಮೇಲೆ ಮೊಬೈಲ್ ಇಂದ ಯಾವ ರೀತಿ ಕನೆಕ್ಟ್ ಮಾಡ್ಕೊಳ್ಳೋದು. ಮೊಬೈಲ್ ಇಂದ ಏನಿಲ್ಲ, ಮೊಬೈಲ್ ಇಂದ ನೀವು ಇದನ್ನು ಬ್ಲೂಟೂತ್ ಆನ್ ಮಾಡ್ಕೊಂಡು ಇದು ಕನೆಕ್ಟ್ ಮಾಡ್ಕೋಬೇಕು, ಅವಾಗ ಮೊಬೈಲ್ ಕನೆಕ್ಟ್ ಆಗುತ್ತೆ. ಆಮೇಲೆ ನಿಮ್ಗೆ ಇದರಲ್ಲಿ DJ ಅವರದು ಮೀಮೋ ಅಂತ ಒಂದು ಆ್ಯಪ್ ಬರುತ್ತೆ, ಅದ್ರಲ್ಲಿ ಕೂಡ ನೀವು ಕಂಟ್ರೋಲ್ ಮಾಡ್ಕೋಬಹುದು, ಆ ತರ ಬರುತ್ತೆ. ಓಕೆ ಬನ್ನಿ, ಇವಾಗ ನಿಮ್ಮ ಫಸ್ಟ್ ಇದನ್ನ ನಾವು ಯಾವ ರೀತಿ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಹಾಯ್ ಫ್ರೆಂಡ್ಸ್, ಇವಾಗ ನೋಡಿದಿರಲ್ಲ ನೀವು, ನೋಡಿ ಯಾವ ರೀತಿ ವರ್ಕ್ ಆಯ್ತು ಅಂತ ಹೇಳಿ. ಇದನ್ನ ಹೆಂಗೆ ವರ್ಕ್ ಮಾಡೋದು ಹೇಳ್ಕೊಡ್ತೀನಿ. ಜಾಸ್ಟಿಕ್ ಇದೆಯಲ್ಲ, ಇದನ್ನ ನೀವು ಯಾವ ಸೈಡ್ ಟರ್ನ್ ಮಾಡ್ತೀರಾ ಆ ಸೈಡ್ ಇದು ಪೊಸಿಷನ್ ಟರ್ನ್ ಆಗುತ್ತೆ ನೋಡಿ. ನಾನೀಗ ರೈಟ್ ಸೈಡ್ ಟರ್ನ್ ಮಾಡಿ ರೈಟ್ ಸೈಡ್ ಟರ್ನ್ ಆಯ್ತು, ಲೆಫ್ಟ್ ಸೈಡ್ ಮಾಡಿದ್ರೆ ಲೆಫ್ಟ್ ಸೈಡ್ ಟರ್ನ್ ಆಯ್ತು. ಹಂಗೆ ಡೌನ್ ಅಂಡ್ ಅಪ್ ಕೂಡ ನೋಡಿ, ಡೌನ್ ಅಂಡ್ ಅಪ್ ಕೂಡ ಹಂಗೆ ಟರ್ನ್ ಆಗುತ್ತೆ. ಆಮೇಲೆ ಇದ್ರಲ್ಲಿ ಕೂಡ ಕೆಲವೊಂದು ಮೆಥಡ್ಸ್ ಇದೆ ಆಯ್ತಾ. ನೋಡಿ ಇಲ್ಲಿ ನೋಡ್ತಿರ್ಬೋದು ನೀವು, ನೋಡಿ ಇಲ್ಲಿ ಒಂದು ಡಬಲ್ ಡ್ರಿಂಕ್ ಅಂತಿದೆ ನೋಡಿ ಇಲ್ಲಿ. ಇದು ಮೂಡ್ ಅಂದ್ರೆ ನಿಮ್ಗೆ ನೋಡಿದ್ದು ನೋಡಿ, ನೋಡಿ ಈ ತರ ಅಷ್ಟೇ. ನೋಡಿ 4 ಪೊಸಿಷನ್ ಅಲ್ಲಿ ಮಾತ್ರ ಇದು ಟರ್ನ್ ಆಗೋದು, ಮೇಲ್ಗಡೆ ಕೆಳಗಡೆ ಮತ್ತೆ ರೈಟ್ ಅಂಡ್ ಲೆಫ್ಟ್. ನೋಡಿ ಇದು ಈ ತರ ಬಂದ್ರೆ ಮೇಲ್ಗಡೆ ಇದು ರೈಟ್ ಲೆಫ್ಟ್ ಅಂಡ್ ಅಪ್ ಅಂಡ್ ಡೌನ್ ಟರ್ನಿಂಗ್ ಮಾತ್ರ ಆಗುತ್ತೆ, ರೊಟೇಟ್ ಆಗಲ್ಲ ಆಯ್ತಾ. ಓಕೆ ನೋಡಿ ಇವಾಗ ನೋಡಿ ಇದಿದೆ ನೋಡಿ ರಿಂಗ್ ಸರ್ಕಲ್, ಇವಾಗ ರೊಟೇಟ್ ಆಗುತ್ತೆ ನೋಡಿ. ಇವಾಗ ನೋಡ್ತಿರ್ಬೋದು ನೋಡಿ ಇಲ್ಲಿ, ನೋಡಿ ಹೆಂಗ್ ರೊಟೇಟ್ ಆಗಿದೆ ಅಂತೇಳಿ. ನೋಡಿ ಫುಲ್ ರೊಟೇಟ್ ಆಯ್ತಾ. ನೋಡಿ ಇವಾಗ ನೀವು ಇಲ್ಲಿ ಮೂಡ್ ನಿಮಗೆ ಯಾವ ಪೊಸಿಷನ್ ಅಲ್ಲಿ ಬೇಕು ಆ ರೀತಿ ನೋಡಿ ಇಲ್ಲಿ ಮೂಡ್ ಚೇಂಜ್ ಮಾಡ್ಕೋಬೇಕು. ಮೂಡ್ ಅಂದ್ರೆ ಬಟನ್ ಇದೆಯಲ್ಲ ಅದ್ರಲ್ಲಿ ನೀವು ಚೇಂಜ್ ಮಾಡೋದು. ನಾನು ಆಲ್ರೆಡಿ 2 ಮೂಡ್ ಚೇಂಜ್ ಮಾಡಿ ನೋಡಿ, ನೆಕ್ಸ್ಟ್ ಮೂಡ್ ತೋರಿಸ್ತೀನಿ ನೋಡಿ. ನೋಡಿ ಈ ರೀತಿ ಮೂಡ್ ಇನ್ನೊಂದಿದೆ, ಇದ್ರಲ್ಲಿ ಹೆಂಗ್ ವರ್ಕ್ ಅಂತ ತೋರಿಸ್ತೀನಿ ನೋಡಿ. ನೋಡಿ ಎಷ್ಟು ಸಿಂಪಲ್ ಆಗಿ, ಎಷ್ಟು ಸಕ್ಕತ್ತಾಗಿ ಟರ್ನಿಂಗ್ ಎಲ್ಲ ಅಂದ್ರೆ ಮೂವ್ಮೆಂಟ್ ಆಗ್ತಿದೆ, ಎಷ್ಟು ಸ್ಮೂತ್ ಆಗಿ ವರ್ಕ್ ಆಗ್ತಿದೆ ನೋಡಿ. ಈ ತರ ಗಿಂಬಲ್ ನಿಮ್ಗೆ ಸಿಕ್ಕರೆ ಇದು ಬೆಸ್ಟ್ ವಿಡಿಯೋಗೆಲ್ಲ ವೆರಿ ವೆರಿ ಗುಡ್ ಅಂಡ್ ಬೆಸ್ಟ್ ಪ್ರಾಡಕ್ಟ್ ಇದೆ ಆಯ್ತು ಇದು. ಆಮೇಲೆ ನೋಡಿ ಇನ್ನೊಂದು ಇದು ಮೂಡ್ ತೋರಿಸ್ತೀನಿ ನಿಮ್ಗೆ ನೋಡಿ. ಇದು ಯಾವ ಮೂಡ್ ಅಂದ್ರೆ ನಿಮ್ಗೆ ಮೊಬೈಲ್ ಹೊರಿಜೆಂಟಲ್ ವರ್ಟಿಕಲ್ ಪೊಸಿಷನ್ ಬರುತ್ತೆ ಅಷ್ಟೇ, ಮತ್ತೆ ಆ ಕಡೆ ಈ ಕಡೆ ತಿರ್ಗಲ್ಲ. ನೋಡಿ ನೋಡ್ತಿರ್ಬೋದು, ನಾನು ತೋರಿಸ್ತೀನಿ ನಿಮ್ಗೆ ಜಸ್ಟ್ ನೋಡಿ. ಈಗ ನೋಡಿ ಇವಾಗ ಇದು ಹೊರಿಜಾಂಟಲ್ ಪೊಸಿಷನ್ ಬಂತು, ಇವಾಗ ವರ್ಟಿಕಲ್ ಪೊಸಿಷನ್ ತರ್ತೀನಿ. ಸಾರಿ ನೋಡಿ, ಇದು ವರ್ಟಿಕಲ್ ಪೊಸಿಷನ್ ಇವಾಗ ಹೊರಿಜಾಂಟಲ್ ಪೊಸಿಷನ್ ತರ್ತೀನಿ ನೋಡಿ. ಇವಾಗ ನೋಡಿ ನೋಡಿ ಎಷ್ಟು ಚೆನ್ನಾಗಿ ವರ್ಕ್ ಆಗ್ತಿದೆ ನೋಡ್ತಿರ್ಬೋದು ನೋಡಿ. ನಾನು ತಿರುಗಿಸ್ತೀನಿ ಇವಾಗ ನೋಡಿ ಇಲ್ಲಿ. ನೋಡಿ ಎಷ್ಟು ಸ್ಮೂತ್ ಆಗಿ ಕ್ಲೀನ್ ಆಗಿ ವರ್ಕ್ ಆಗ್ತಿದೆ ನೋಡಿ. ಈ ತರ ಗಿಂಬಲ್ ಎಲ್ಲ ನಿಮ್ಗೆ ಬೇರೆ ಬ್ರ್ಯಾಂಡ್ ಅಲ್ಲಿ ಸಿಗಲ್ಲ, ಇಷ್ಟು ಸ್ಮೂತ್ ಆಗಿ ವರ್ಕ್ ಆಗೋದು. ಓಕೆನಾ, ಅದಕ್ಕೋಸ್ಕರ ನಾನು ಇದು DJ ಅವ್ರದ್ದೇ ತಕೊಂಡು ಇದನ್ನೇ ನಿಮ್ಗೆ ರಿವ್ಯೂ ಮಾಡಿ ತೋರಿಸ್ತಿದ್ದೀನಿ. ಆಮೇಲೆ ಇದ್ರಲ್ಲಿ ನಿಮ್ಗೆ ಜಾಯ್ಸ್ಟಿಕ್ ಎಲ್ಲ ಯಾವ ರೀತಿ ಬರುತ್ತೆ ಅಲ್ಲಿ ತೋರಿಸಿ ನೋಡಿ. ಜಾಯ್ಸ್ಟಿಕ್ ಅದು ನೋಡಿ ಇದೆ ನೋಡಿ, ಇದು ನೀವು ಟರ್ನಿಂಗ್ ಇದು ಮೊಬೈಲ್ ಗಿಂಬಲ್ ಟರ್ನಿಂಗ್ ಗೋಸ್ಕರ ಯೂಸ್ ಮಾಡೋದು ಅಷ್ಟೇ. ಆಮೇಲೆ ನೋಡಿ ಇದು ಈ ರೆಡ್ ಬಟನ್ ಇದೆಯಲ್ಲ, ಇದೇನಂದ್ರೆ ಇದು ನೀವು ವಿಡಿಯೋ ಅಥವಾ ಫೋಟೋ ಕ್ಲಿಕ್ ಮಾಡಕ್ಕೆ ವಿಡಿಯೋ ಆನ್ ಆಫ್ ಮಾಡಕ್ಕೆ ಇದು. ಓಕೆನಾ, ಆಮೇಲೆ ನೋಡಿ ಇದಿದೆ ಈ ಪೊಸಿಷನ್, ಯಾಕಂದ್ರೆ ನೋಡಿ ಈ ತರ ನಿಮ್ಮ ಮೊಬೈಲ್ ಈಗ ನೋಡಿ ವರ್ಟಿಕಲ್ ಪೊಸಿಷನ್ ಇರುತ್ತೆ ಅಥವಾ ಹಾರಿಜಾಂಟಲ್ ಪೊಸಿಷನ್ ಇರುತ್ತೆ. ಅವಾಗ ನಿಮ್ ಪೊಸಿಷನ್ ಚೇಂಜ್ ಮಾಡೋಕ್ಕೋಸ್ಕರ ನೋಡಿ ಈ ಬಟನ್ ಕೊಟ್ಟಿರ್ತಾರೆ. ಇದನ್ನ ನೀವು ಪ್ರೆಸ್ ಮಾಡಿದ್ರೆ ಅದು ಚೇಂಜ್ ಆಗುತ್ತೆ, ಅದ್ರ ಪೊಸಿಷನ್ ಮೊಬೈಲ್ ಪೊಸಿಷನ್ ಏನಿದೆ ಅದು ಚೇಂಜ್ ಮಾಡುತ್ತೆ ನೋಡಿ. ಇವಾಗ ನೋಡಿ ಇವಾಗ ಚೇಂಜ್ ಆಯ್ತು ನೋಡಿ, ಹಂಗೆ ಎಸ್ 2 ಟ್ಯಾಪ್ ಮಾಡಿದ್ರೆ ನೋಡಿ ಪೊಸಿಷನ್ ಚೇಂಜ್ ಆಗುತ್ತೆ ಮೊಬೈಲ್ದು. ನೋಡಿ ಇವಾಗ ಹಾರಿಜಾಂಟಲ್ ಪೊಸಿಷನ್ ಬಂತು, ಇವಾಗ ನಾನು ವರ್ಟಿಕಲ್ ಪೊಸಿಷನ್ ಮಾಡ್ತೀನಿ ನೋಡಿ. ವರ್ಟಿಕಲ್ ಪೊಸಿಷನ್ ಬಂತಂದ್ರೆ ಮೊಬೈಲ್ ಹಿಂಗೆ ಸ್ಟ್ರೈಟ್ ನಿಮ್ಗೆ ವಿಡಿಯೋ ಮಾಡುವಾಗ ಆಗ್ಲಿ ಅಥವಾ ಯಾವುದೇ ವಿಡಿಯೋ ಅಥವಾ ಫೋಟೋಗ್ರಾಫ್ ಎಲ್ಲ ತೆಗೆಯುವಾಗ ನಿಮ್ಗೆ ಯೂಸ್ ಆಗುತ್ತೆ ಇವಾಗ. ಆಮೇಲೆ ಇನ್ನೊಂದಿದೆ ನೋಡಿ, ನೋಡಿ ಸೈಡ್ ಬಟನ್ ನೋಡಿ, ಇದು ರೋಲಿಂಗ್ ಬಟನ್. ಇದು ಯಾಕೆ ಯೂಸ್ ಆಗುತ್ತೆ ಅಂದ್ರೆ ನಿಮ್ಗೆ ಜಸ್ಟ್ ತೋರಿಸ್ತೀನಿ ನೋಡಿ. ನಮ್ಮ ಮೊಬೈಲ್ ಅಲ್ಲಿ ಇದು ಕ್ಯಾಮರಾ ಓಪನ್ ಮಾಡ್ತೀನಿ, ಬ್ಲೂಟೂತ್ ಕನೆಕ್ಟ್ ಆಗಿದೆ. ಬ್ಲೂಟೂತ್ ನನ್ನ ಮೊಬೈಲ್ ಇಂದ ಗಿಂಬಲ್ ಕನೆಕ್ಟ್ ಆಗಿದೆ ಆಲ್ರೆಡಿ. ನಿಮ್ಗೆ ನೋಡಿ ತೋರಿಸಿದೆ ಸೈನ್.
ನೋಡಿ ಇಲ್ಲಿ ನಂದ್ರಲ್ಲಿ ನೋಡಿ ಗಿಂಬಲ್ ನೋಡಿ ಆನ್ ಇದೆ ನೋಡಿ ಇಲ್ಲಿ. ಗಿಂಬಲ್ ಇದು ಗಿಂಬಲ್ ಇಂದ ಆಲ್ರೆಡಿ ಬ್ಲೂಟೂತ್ ಕನೆಕ್ಟ್ ಆಗಿದೆ. ಅದಕ್ಕೋಸ್ಕರ ಇದು ಬ್ಲೂಟೂತ್ ಯಾಕೆ ನಾವು ಕನೆಕ್ಟ್ ಮಾಡ್ಕೋತೀವಿ ಅಂದ್ರೆ, ಇದು ಡಿಜೆ ಅವ್ರದ್ದು ಆ್ಯಪ್ ಬರುತ್ತಲ್ಲ, ಡಿಜೆ ಅವ್ರದ್ದು ಆ್ಯಪ್ ಬರುತ್ತಾ, ಮೀಮೋ ಆ್ಯಪ್ ಅಂತ ಬರುತ್ತೆ, ಡಿಜೆ ಮೀಮೋ ಅಂತ. ಅದ್ರಲ್ಲಿ ನೀವು ಆಪರೇಟ್ ಮಾಡ್ಬೇಕಾದ್ರೆ ನಿಮ್ಮ ಮೊಬೈಲ್ ಡಿಜೆ ಅವ್ರದ್ದು ಆ್ಯಪ್ ಇದೆಲ್ಲ, ಅದಕ್ಕೆ ಮತ್ತೆ ನಿಮ್ಮ ಮೊಬೈಲ್ ಇಂದ ನಿಮ್ಮ ಗಿಂಬಲ್ಗೆ ಕನೆಕ್ಟ್ ಆಗ್ಬೇಕಂದ್ರೆ ಇದು ಬ್ಲೂಟೂತ್ ಆನ್ ಇರ್ಬೇಕು, ಹಾಗೆ ಲೊಕೇಶನ್ ಕೂಡ ಆನ್ ಇರ್ಬೇಕು, ಹಾಗೆ ನೆಟ್ ಕೂಡ ಆನ್ ಆಗಿರ್ಬೇಕು. ಹಂಗಾದ್ರೆ ಮಾತ್ರ ವರ್ಕ್ ಆಗುತ್ತೆ, ಇಲ್ಲಾಂದ್ರೆ ವರ್ಕ್ ಆಗಲ್ಲ. ಇಲ್ಲಾಂದ್ರೆ ನೀವು ನಾರ್ಮಲ್ ಆಗಿ ನಿಮ್ಮ ಮೊಬೈಲ್ ಕ್ಯಾಮರಾದಲ್ಲಿ ಯೂಸ್ ಮಾಡ್ಕೋಬಹುದು. ಬನ್ನಿ ಇವಾಗ ನೋಡಿ ಇದನ್ನ ಹೇಗೆ ವರ್ಕ್ ಆಗುತ್ತೆ ಅಂತ ತೋರಿಸ್ಕೊಳ್ತೀನಿ. ಮೊಬೈಲ್ ಅಲ್ಲಿ ನೋಡಿ ಕ್ಯಾಮರಾ ಆನ್ ಆಗಿದೆ ಅಲ್ಲ, ನೀವು ನೋಡ್ತಿರ್ಬೋದು ನನ್ನ ಮೊಬೈಲ್ ಕ್ಯಾಮರಾ ಆಗಿದೆ. ಇವಾಗ ನಾನು ನೋಡಿ ಝೂಮ್ ಮಾಡ್ತೀನಿ ನೋಡಿ. ನಾನು ಮೊಬೈಲ್ ಮುಟ್ಟೇ ಇಲ್ಲ, ಆದ್ರೂ ನನ್ನ ಮೊಬೈಲ್ ಅಲ್ಲಿ ಝೂಮ್ ಆಗ್ತಿದೆ. ಅದು ಹೇಗಂದ್ರೆ ತೋರಿಸ್ತೀನಿ ನೋಡಿ, ಇಲ್ಲೊಂದು ಬಟನ್ ಇದೆಯಲ್ಲ, ಇದರಿಂದ ನೀವು ಆಪರೇಟ್ ಮಾಡ್ಬೋದು. ನೋಡಿ ಇಲ್ಲಿ ಝೂಮ್ ಮಾಡ್ತೀನಿ, ಇವಾಗ ನೋಡ್ತಿರ್ಬೋದು. ನಾನು ಇವಾಗ ನೋಡಿ ಇಲ್ಲಿ ರೋಲ್ ಮಾಡ್ತೀನಿ, ಹಂಗೆ ಝೂಮ್ ಆಗ್ತಾ ಹೋಗ್ತಿದೆ ನೋಡಿ. ಇಲ್ಲಿ ನೋಡಿ ಜಸ್ಟ್ ತೋರಿಸ್ತೀನಿ, ಔಟ್ ಸೈಡ್ ತೋರಿಸ್ತೀನಿ ನೋಡಿ. ಇವಾಗ ನೋಡ್ತಿರ್ಬೋದು ನೋಡಿ ಝೂಮ್ ಆಗ್ತಾ ಇದೆ. ಹಂಗೆ ನೀವು ಬ್ಯಾಕ್ವರ್ಡ್ ಮಾಡಿದ್ರೆ ನೋಡಿ ಝೂಮ್ ಔಟ್ ಆಗುತ್ತೆ, ಅಂದ್ರೆ ಝೂಮ್ ಬ್ಯಾಕ್ವರ್ಡ್ ಬರುತ್ತೆ ನೋಡಿ. ಇವಾಗ ನೋಡಿ ಈ ತರ ಯಾವ ತರ ಬೇಕು ಆ ತರ ಯೂಸ್ ಮಾಡ್ಕೋಬಹುದು ನಿಮಗೆ. ಆಮೇಲೆ ಇನ್ನೊಂದು ಬಟನ್ ಯಾವ್ದಿದೆ ಅಂದ್ರೆ, ಇದು ಹೇಳಿದಲ್ಲ, ಇದು ಕೂಡ ನೋಡಿ. ಇದು ಯಾವಾಗ ನೋಡಿ, ಈಗ ನಾನು ಫೋಟೋ ಕ್ಲಿಕ್ ಮಾಡ್ಬೇಕಪ್ಪ ನನಗೆ ನೋಡಿ, ಅಲ್ಲಿದೊಂದು ಫೋಟೋ ಕ್ಲಿಕ್ ಮಾಡ್ಬೇಕು. ಆವಾಗ ನಾನು ನೋಡಿ ಈ ರೆಡ್ ಬಟನ್ ಹತ್ತಿರ ಕ್ಲಿಕ್ ಆಗುತ್ತೆ ನೋಡಿ, ಫೋಟೋ ನೋಡಿ ಕ್ಲಿಕ್ ಆಯ್ತು ಫೋಟೋ ಆ ತರ. ಆಮೇಲೆ ವಿಡಿಯೋದಲ್ಲಿ ಕೂಡ ಇರ್ಬೇಕಾದ್ರೆ ನೋಡಿ. ಇವಾಗ ನೋಡಿ ಮೊಬೈಲ್ ವಿಡಿಯೋದಲ್ಲಿ ಇದೆ ನೋಡಿ, ವಿಡಿಯೋಗ್ರಾಫ್ ಆನ್ ಮಾಡಿದ್ದೀನಿ ಇದರಲ್ಲಿ. ಹಾಗೆ ನೋಡಿ ಇಲ್ಲಿ ರೆಡ್ ಬಟನ್ ಪ್ರೆಸ್ ಮಾಡಿದ್ರೆ ನೋಡಿ ಇಲ್ಲಿ ವಿಡಿಯೋ ಆನ್ ಆಯ್ತು. ಆಮೇಲೆ ನೋಡಿ ನೀವು ಈ ತರ ಕ್ಲೀನ್ ಆಗಿ ವಿಡಿಯೋ ಮಾಡ್ಕೋಬಹುದು ನೋಡಿ. ಈ ತರ ಎಷ್ಟು ಸ್ಮೂತ್ ಆಗಿ ರೊಟೇಟ್ ಆಗ್ತಿದೆ ನೋಡಿ ಗಿಂಬಲ್ ನೋಡಿ ಈ ತರ. ಅದೇ ನೀವು ಇದು ವಿಡಿಯೋ ಆಫ್ ಮಾಡ್ಬೇಕಂದ್ರೆ ವಾಪಸ್ ನೋಡಿ ಇಲ್ಲಿ ರೆಡ್ ಬಟನ್ ಇದೆ, ಅದನ್ನ ಒತ್ತಿದ್ರೆ ಆಯ್ತು ನೋಡಿ, ವಿಡಿಯೋನ ಆಫ್ ಆಯ್ತು ಆ ತರ. ಓಕೆನಾ. ಆಮೇಲೆ ಇದು ಬಟನ್ ಹೇಳಿದ್ನಲ್ಲ, ಅದು ನಿಮ್ಗೆ ಇದು ಗಿಂಬಲ್ ರೊಟೇಟಿಂಗ್ ಇದು ಪೊಸಿಷನ್ ಬರುತ್ತಲ್ಲ, ಅದನ್ನ ಚೇಂಜ್ ಮಾಡಕ್ಕಿರೋದು ಅಷ್ಟೇ. ಆಮೇಲೆ ನೋಡಿ ಇದು ಈ ಬ್ಯಾಕ್ ಸೈಡ್ ಒಂದು ಇದು ಕೊಟ್ಟಿದ್ರು ನೋಡಿ, ಬಟನ್ ಕೊಟ್ಟಿದ್ರು. ಇದು ಯಾಕಂದ್ರೆ ನೀವು ಗಿಂಬಲ್ ಆನ್ ಮಾಡ್ಬೇಕಾದ್ರೆ ಇದು ಗಿಂಬಲ್ ಪೊಸಿಷನ್ ಬರೋಕ್ಕೋಸ್ಕರ. ಆಮೇಲೆ ಅದರ್ ಯೂಸ್ ಕೂಡ ಆಗುತ್ತೆ ಇದು, ಅದು ನಿಮ್ಗೆ ಯೂಸ್ ಮಾಡ್ತಾ ಗೊತ್ತಾಗುತ್ತೆ. ನಾನು ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ ಅಷ್ಟೊಂದು, ಅದಕ್ಕೋಸ್ಕರ ಇದೇನಿದೆ ನೀವು ಯೂಸ್ ಮಾಡ್ತಾ ಗೊತ್ತಾಗುತ್ತೆ ನಿಮಗೆ ನೋಡಿ. ಗಿಂಬಲ್ ನೋಡಿ ಇಷ್ಟು ಇದಿದೆ. ಆಮೇಲೆ ಬನ್ನಿ ಇವಾಗ ಇದ್ರ ಆ್ಯಪ್ ಬರುತ್ತಲ್ಲ, ಆ್ಯಪ್ ಕಡೆ ಹೋಗೋಣ. ಆ್ಯಪ್ ಹೆಂಗ್ ವರ್ಕ್ ಆಗುತ್ತೆ ನೋಡೋಣ ಬನ್ನಿ. ಡಿಜೆ ಮೀಮ್ ಅಂತ ಆ್ಯಪ್ ಇದು, ಇದನ್ನ ನಾನು ಆನ್ ಮಾಡಿ ತೋರಿಸ್ತೀನಿ ನಿಮ್ಗೆ ಯಾವ ತರ ಕನೆಕ್ಟ್ ಆಗುತ್ತೆ ಅಂತ ಹೇಳಿ. ಬನ್ನಿ ನೋಡಿ, ಸ್ಟಾರ್ಟ್ ಈ ತರ ಬರುತ್ತೆ ನಿಮ್ಗೆ. ಮೊದಲು ಓಪನ್ ಮಾಡಿದಾಗ ಈ ತರ ಬರುತ್ತೆ. ಆಮೇಲೆ ಅದಾಗ್ಲೇ ಆ್ಯಪ್ ಓಪನ್ ಆಗ್ಬಿಡುತ್ತೆ ನೋಡಿ. ಇವಾಗ ನೋಡಿ ನನ್ನ ಡಿಜೆ ಗಿಂಬಲ್ ಏನಿದೆ ಅದು ಮೊಬೈಲ್ ಕನೆಕ್ಟ್ ಆಗಿದೆ. ಇವಾಗ ಬನ್ನಿ ನೋಡಿ, ಇಲ್ಲಿ ಕ್ಯಾಮರಾದ ಸಿಂಬಲ್ ಇದೆಯಲ್ಲ, ಅಲ್ಲಿ ಪ್ರೆಸ್ ಮಾಡ್ಬೇಕು ನೋಡಿ. ಆಲ್ರೆಡಿ ಓಪನ್ ಆಗೈತೆ ಕ್ಯಾಮರಾ. ಓಕೆನಾ. ನೋಡಿ ಇಲ್ಲಿ ನೋಡ್ತಿರ್ಬೋದು ನೋಡಿ, ಇದ್ರಲ್ಲಿ ಕೂಡ ನೋಡಿ ಈ ತರ ನೋಡಿ. ಇಲ್ಲಿ ಟ್ರ್ಯಾಕರ್ ಕೂಡ ಆನ್ ಆಯ್ತು. ಟ್ರ್ಯಾಕರ್ ನನ್ನ ಫೇಸ್ ಅನ್ನ ಟ್ರ್ಯಾಕ್ ಮಾಡ್ತಿದೆ ಆಯ್ತಾ, ಅದೇ ತರ. ಓಕೆನಾ. ನಾನು ಇವಾಗ ನೋಡಿ ತೋರಿಸ್ತೀನಿ ನಿಮ್ಗೆ ಜಸ್ಟ್ ನೋಡಿ. ಇಲ್ಲಿ ನನ್ನ ಫೇಸ್ ಟ್ರ್ಯಾಕಿಂಗ್ ಆಗಿದೆ. ನಾನು ಯಾವ ಕಡೆ ಹೋಗ್ತೀನಿ ಆ ಕಡೆನೇ ಗಿಂಬಲ್ ಕೂಡ ತಿರುಗುತ್ತಾಯ್ತು ನೋಡಿ. ಇಲ್ಲಿ ನೋಡ್ತಿರ್ಬೋದು ನಾನು ಯಾವ ಕಡೆ ಹೋಗ್ತಿದ್ದೀನಿ ಹಂಗೆ ಗಿಂಬಲ್ ಕೂಡ ತಿರುಗ್ತಾ ಇದೆ ನೋಡಿ. ನಾನು ಇಲ್ಲಿ ಮೂವ್ಮೆಂಟೇ ಮಾಡ್ತಿಲ್ಲ, ಬಟ್ ನಾನು ಇದು ಟ್ರ್ಯಾಕರ್ ಮಾತ್ರ ಟ್ರ್ಯಾಕ್ ಮಾಡ್ತಿದ್ದೆ ನೋಡಿ. ನಾನು ಈ ಕಡೆ ಲೆಫ್ಟ್ ಸೈಡ್ ಇದ್ದೀನಿ, ಬಟ್ ನಂದು ಗಿಂಬಲ್ ನೋಡಿ ಜಾಯ್ಸ್ಟಿಕ್ ಆ ಕಡೆ ತಿರುಗಿದೆ. ನಾನು ಮಾತ್ರ ರೈಟ್ ಸೈಡ್ ಅಲ್ಲಿ ನೋಡಿ, ನಾನು ರೈಟ್ ಸೈಡ್ಗೆ ಬಂದಿದೆ. ಇವಾಗ ಗಿಂಬಲ್ ನೋಡಿ ಸ್ಟ್ರೈಟ್ ಬಂದೆ ನಾನು. ಇವಾಗ ನೋಡಿ ಗಿಂಬಲ್ ಸ್ಟ್ರೈಟ್ ಬಂದೆ ನೋಡಿ. ಇಲ್ಲಿ ಕೊಟ್ಟು ಸ್ಟ್ರೈಟ್ ಇದು ನೋಡಿ, ಇಲ್ಲಿ ಸ್ಟ್ರೈಟ್. ನಾನು ಹಂಗೆ ಟ್ರ್ಯಾಕಿಂಗ್ ಮಾಡ್ತಿದ್ದೆ. ಇದು ಯಾವ ರೀತಿ ಟ್ರ್ಯಾಕಿಂಗ್ ಮಾಡುತ್ತೆ ನಿಮ್ಗೆ ಜಸ್ಟ್ ನಾನು ತೋರಿಸ್ಕೊಡ್ತೀನಿ. ಬನ್ನಿ ಇವಾಗ ನಾವು ಇದನ್ನ ಟ್ರೈಪೋರ್ಟ್ ತರ ಕೂಡ ಯೂಸ್ ಮಾಡ್ಕೋಬಹುದು ಆಯ್ತಾ. ನೋಡಿ ಇಲ್ಲಿ ಪೊಸಿಷನ್ ಇದೆಯಲ್ಲ, ಇದನ್ನ ಎಲ್ದ್ರೆ ನಮ್ಗೆ ಟ್ರೈಪೋರ್ಟ್ ತರ ಯೂಸ್ ಮಾಡ್ಕೋಬಹುದು ನೋಡಿ. ಇವಾಗ ನಾನು ಎಲ್ಲಿತೀನಿ ನೋಡಿ, ಇಷ್ಟು ಲೆಂತ್ ಬರುತ್ತೆ ನೋಡಿ. ನಿಮ್ಗೆ ಸೆಲ್ಫಿ ತರ ಯೂಸ್ ಮಾಡ್ಕೋಬಹುದು ನೋಡಿ. ಸೆಲ್ಫಿ ತೆಗಿಯಕ್ಕೆ ಅಥವಾ ಲಾಂಗ್ ಫೋಟೋ ತೆಗಿಯಕ್ಕೆ ಯೂಸ್ ಮಾಡ್ಕೊಂಡು ನೋಡಿ. ಇದ್ರಲ್ಲಿ ಕೂಡ ವರ್ಕ್ ಆಗುತ್ತೆ ನೋಡಿ. ಇಷ್ಟು ಲೆಂತ್ ಅಲ್ಲಿ ನಾವು ಯೂಸ್ ಮಾಡಿದ್ರು ಆರಾಮ್ಸೆ ವರ್ಕ್ ಆಗುತ್ತೆ ಆಯ್ತಾ. ಇದು ನೋಡಿ, ಇಲ್ಲಿ ನೋಡ್ತಿರ್ಬೋದು ನೋಡಿ ಯಾವ ರೀತಿ ರೊಟೇಟ್ ಆಗ್ತಿದೆ ಅಂತ ಹೇಳಿ. ನೋಡಿದ್ರಲ್ಲ ಫ್ರೆಂಡ್ಸ್. ಮತ್ತೆ ಇದನ್ನ ನಿಮಗೆ ನೋಡಿ ಇದು ಕೂಡ ಬೆಂಡ್ ಮಾಡ್ಕೋಬಹುದು ನೋಡಿ. ಈ ತರ ಯಾವ ಸೈಡ್ ಬೇಕು ಆ ಸೈಡ್ ರೊಟೇಟ್ ಮಾಡ್ಕೋಬಹುದು ಆಯ್ತಾ. ಜಸ್ಟ್ ತೋರಿಸಿ ನೋಡಿ. ಇಲ್ಲಿ ಇದೆಲ್ಲ ಈ ಪೊಸಿಷನ್ ಇದೆಲ್ಲ, ಇದನ್ನ ನೀವು ಯಾವ ಸೈಡ್ ಟರ್ನ್ ಮಾಡ್ಕೋಬಹುದು ನೋಡಿ ಈ ತರ.
ಫುಲ್ ಬ್ಯಾಕ್ ಕೂಡ ಮಾಡ್ಬೋದು, ಫ್ರಂಟ್ ಕೂಡ ಮಾಡ್ಬೋದು, ಅಥವಾ ಇದೇ ತರ ಇಟ್ಕೋಬಹುದು. ಆಮೇಲೆ ನೋಡಿ ಇಲ್ಲಿ ಕೂಡ ಕೊಟ್ಟಿದ್ದಾರೆ ನೋಡಿ ಟ್ರೈಪೋಡ್. ನೋಡಿ ಇಲ್ಲಿ ಕೂಡ ಇದೆ ನೋಡಿ, ಈ ತರ ಎಲ್ಲಿಯೋದು ಈ ತರ ಬಿಡಿಸೋದು. ಬೇಕಾದ್ರೆ ನೀವು ನೋಡಿ ಕೆಳಗಡೆ ಇಟ್ಕೊಂಡು ಇದನ್ನು ವಿಡಿಯೋ ಮಾಡ್ಬೋದು ನೋಡಿ ಈ ತರ. ನೀವು ನೋಡಿದ್ರಲ್ಲ, ನೋಡಿ ಇದನ್ನ ನೀವು ಎಲ್ಲಿ ಕೂಡ ಸ್ಟ್ಯಾಂಡ್ ಕೂಡ ಇದು ಇಡಬಹುದು, ಸ್ಟ್ಯಾಂಡ್ ಕೂಡ ಮಾಡ್ಬೋದು ನೋಡಿ. ಈ ಪೊಸಿಷನ್ ಏನು ಇಲ್ಲಿ ಇದು ಕ್ಲಾಂಪ್ ತರ ಕೊಟ್ಟು ನೋಡಿ, ಇದನ್ನ ಎಲ್ದ್ರೆ ನೋಡಿ ಈ ತರ ಲೆಂತ್ ಬರುತ್ತೆ ನೋಡಿ. ಈ ತರ ಆರಾಮ್ಸೆ ಬಿಡ್ಕೊಂಡು ಯೂಸ್ ಮಾಡ್ಕೋಬಹುದು. ಈ ತರ ನೋಡಿ ಹಿಂಗೆ ಸ್ಟಾಂಡಿಂಗ್ ಮಾಡ್ಕೋಬಹುದು. ಆಮೇಲೆ ಇದನ್ನ ಫೋಲ್ಡ್ ಮಾಡಿ ನೋಡಿ ಹಿಂಗೆ ಇಟ್ಬೋದು. ಆಮೇಲೆ ಇದು ಕೂಡ ಲೆಂತ್ ಆಗುತ್ತೆ. ಇದು ತೋರಿಸ್ನಲ್ಲ ನಿಮ್ಗೆ ಆಲ್ರೆಡಿ ಲೆಂತ್ ಹೆಂಗ್ ಇದು ಮಾಡಬಹುದು ಅಂತ. ಟ್ರೈಪೋಡ್ ತರ ಯೂಸ್ ಮಾಡಬಹುದು. ಆಮೇಲೆ ಇದನ್ನ ಯಾವ್ದಾದ್ರು ನಿಮ್ಗೆ ಸ್ಟ್ಯಾಂಡ್ ಕೂಡ ಮೌಂಟ್ ಮಾಡ್ಬೋದು ಆಯ್ತಾ. ನೋಡಿ ಇಲ್ಲಿ ಏನಿದೆ ನೋಡಿ, ನೋಡಿ ಇಲ್ಲಿ ಥ್ರೆಡ್ಸ್ ಕೊಟ್ಟಿದ್ದಾರೆ ನೋಡಿ. ಇದು ಟ್ರೈಪೋಡ್ ಅಲ್ಲಿ ಕೂಡ ಯೂಸ್ ಮಾಡಬಹುದು, ಅಥವಾ ಯಾವ್ದೇ ಸ್ಟ್ಯಾಂಡ್ ಅಲ್ಲಿ ಅಂದ್ರೆ ಇದು ರಿಂಗ್ ಲೈಟ್ ಬರುತ್ತಲ್ಲ ಅದ್ರ ಸ್ಟ್ಯಾಂಡ್ ಅಲ್ಲಿ ಕೂಡ ನೀವು ಇದನ್ನು ಮೌಂಟ್ ಮಾಡಿ ಯೂಸ್ ಮಾಡ್ಕೋಬಹುದು. ಆ ತರನು ಕೂಡ ಫೀಚರ್ ಇದೆ. ಇನ್ನು ವಿಡಿಯೋ ಇಷ್ಟ ಇದೆ. ಇವತ್ತು ನಾನು ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ನನ್ನ ಚಾನಲ್ ಹೊಸದಾಗಿ ಯಾರಾದ್ರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಒತ್ತೋದು ಮರೆಯಬೇಡಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಗಿಂಬಲ್ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಓಕೆ, ಬಾಯ್.